ಅಂತೇಳಿ ಇವರು ಹೊಳಲ್ಕೆರೆನೇ ಬರ್ತಾ ಇದ್ದಾರೆ. ಹತ್ತತ್ರ 60 ಕಿಲೋಮೀಟ್ರಿಂದ ಏನು ಮಾಡ್ತಿದ್ದಾರೆ, ಅವರು ರೆಗ್ಯುಲರ್ ಆಗಿ ಥೆರಪಿಗೆ ಬರ್ತಾ ಇದ್ದಾರೆ. ಅವ್ರಿಗೆ ಏನು ಪ್ರಾಬ್ಲಮ್ ಇತ್ತು ಹಾಗೆ ಬಂದು ಇಲ್ಲಿ ರೆಗ್ಯುಲರ್ ಥೆರಪಿಗೆ ಬಂದು ಮದರ್ ಸ್ಪೆಷಲ್ ಥೆರಪಿನ ಮಾಡಿದ್ದಾರೆ. ಆ ಮದರ್ ಸ್ಪೆಷಲ್ ಥೆರಪಿನ ಮಾಡಿದ್ಮೇಲೆ ಅವ್ರಿಗೆ ಏನು ಚೇಂಜಸ್ ಆಗಿತ್ತು ಅಂತ ಅಮ್ಮನ ಹೇಳ್ತಾರೆ, ಕೇಳಿಸ್ಕೊಳ್ಳೋಣ. ಮಾತಾಡಿ, ನಿಮ್ಮ ಹೆಸರು ಇರುತ್ತೆ. ನಮಸ್ತೆ. ನಮಸ್ತೆ. ನಾವು ಇಲ್ಲಿ ಹೊಳಲ್ಕೆರೆಯಿಂದ ಡೈಲಿ ಈಗ 20 ದಿವಸದಿಂದ ಬರ್ತಾ ಇದ್ದೀವಿ. ಆದ್ದರಿಂದ ನಮಗೆ ಸೊಂಟ ನೋವು, ಕಾಲು ನೋವು ಮತ್ತು ಕುತ್ತಿಗೆ ಇದೆಲ್ಲ ನೋವು ಇತ್ತು, ತುಂಬ ನೋವಿತ್ತು. ಮತ್ತು ಮೇನಾಗಿ ನಂದು ಬಲಗಾಲು ಇಮ್ಡಿ ಒಂಥರ ಒಂದು ಹೆಜ್ಜೆ ಇಟ್ಟರೆ ಪ್ರೆಸ್ ಮಾಡಿದ್ರೆ ಒಂದು ಚುಚ್ಚೋದು ಒಂದು ಸೂಜಿ ಚುಚ್ಚೋದು. ಅದರಿಂದ ನನಗೆ ಇಲ್ಲಿ ಮಣಿಪಾಲಿಗೆ ಹೋದೆ, ಅಲ್ಲಿ ಒಂದು ವಾರ ಇದ್ದೆ. ಆಮೇಲೆ ಅಲ್ಲೂ ಏನೂ ಆಗಲಿಲ್ಲ. ದುರ್ಗ ಹೋದೆ, ಅಲ್ಲಿ ಒಂದು 6 ತಿಂಗಳ ತನಕ ತೋರಿಸ್ದೆ. 6 ತಿಂಗಳು ತೋರಿಸಿದ್ರು ಅವರು ಇಂಜೆಕ್ಷನ್ನು ಇದು ಮಾತ್ರೆಗಳೆಲ್ಲ ಫುಲ್ ಮಾತ್ರೆಗಳು ಬರ್ಕೊಡೋರು. ಮಾತ್ರೆಗಳು ನುಂಗಿದಾಗ ಮಾತ್ರ ಒಂಚೂರು ಕಡಿಮೆ ಆಗೋದು, ಆಮೇಲೆ ಮತ್ತೆ ಸ್ಟಾರ್ಟ್ ಆಗೋದು. ಮತ್ತೆ ನೋವು ಅಂತ ಮತ್ತೆ ಹೋದರೆ ಮತ್ತೆ ಮಾತ್ರೆ ಬರ್ಕೊಡೋರು. ಹಿಂಗೆ ಆಗಿಬಿಟ್ಟು ಮತ್ತೆ ನೀವು ಬೆಂಗಳೂರಿಗೆ ಬನ್ನಿ, ನಾವು ಅಲ್ಲಿ ಆಫೀಸ್ ಇದೆ, ಅಲ್ಲಿ ಬನ್ನಿ ಅಂತ ಹೇಳಿದ್ರು. ಮತ್ತು ಅಲ್ಲಿಗೆ ಹೋಗಿ ಅಲ್ಲೊಂದು 2 ತಿಂಗಳು ತೊಗೊಂಡ್ವಿ. ಅಲ್ಲಿ 2 ತಿಂಗಳು ತೊಗೊಂಡ್ರು ನಮ್ಮ ಮಗಳ ಮನೇಲಿ ಇದ್ದುಕೊಂಡು ಅಲ್ಲಿ ಒಂದು 2 ತಿಂಗಳು ಹೋದ್ರೂ ಅಲ್ಲಿ ಇಂಜೆಕ್ಷನ್ ಮಾಡಿದ್ರು. ಎಲ್ಲಿಗೆ? ಬಲಗಾಲು ಇಮ್ಡಿಗೆ ಇಂಜೆಕ್ಷನ್ ಮಾಡಿದರು. 3 ಇಂಜೆಕ್ಷನ್ ಮಾಡಿಸಿದ್ವಿ. 3 ಇಂಜೆಕ್ಷನ್ ಮಾಡಿಸಿರುವ ಏನೂ ಪ್ರಯೋಜನ ಆಗಲಿಲ್ಲ. ಅದರಿಂದ ನಾವು ಮತ್ತು ಇನ್ನೇನು ಮಾಡೋದು ಅಂತಂದು ಇಲ್ಲಿ ದಾವಣಗೆರೆಗೂ ಮುಂತಾಗೂ ಸ್ಪೆಷಲ್ಲಾಗಿ ಪ್ರೈವೇಟಾಗಿ ಹಾಸ್ಪಿಟ್ಲಿಗೆ ಬಂದಿದ್ವಿ. ಆದರೆ ಇದೆಲ್ಲ ಈ ಥರ ನಮಗೆ ಸರಕಾರಿಂದ ನಮಗೆ ಗೊತ್ತಿರಲಿಲ್ಲ. ಅವಾಗ ಬಂದು ಎಲ್ಲ ಹೋಗಿ ಎಲ್ಲ ತೋರಿಸ್ಕೊಂಡ್ರು, ನಮಗೇನು ಹುಷಾರಂತ ಅನ್ನಿಸ್ತಿರ್ಲಿಲ್ಲ. ಆದ್ದರಿಂದ ನಾವು ಇವರು ಚಿದಾನಂದ ಅವರು ಬಂದು ಹೇಳಿದರು, ಈ ಥರ ಹಿಂಗೆ ಕರ್ಕೊಂಡೋಗಿ ಅಲ್ಲಿ ಸೆರಾಕೇರ್ ಅಂತ ಇದೆ, ಅಲ್ಲಿ ಹೋದರೆ ನಿಮ್ಗೆ ತುಂಬ ಉತ್ತಮ ಆಗುತ್ತೆ, ಒಳ್ಳೆಯದಾಗುತ್ತೆ ಅಣ್ಣ, ಕರ್ಕೊಂಡೋಗಿ ಅಣ್ಣ, ಮೊದಲು ಕರ್ಕೊಂಡೋಗಿ ಅಕ್ಕಾರನ್ನ. ನನಗೆ ಹೆಜ್ಜೆ ಇಡುವಾಗ ಅಳು ಬರೋದು. ಒಂದೊಂದು ಹೆಜ್ಜೆ ಇಟ್ಟರು ಹೊತ್ಕಂತ ಕೆಲಸ ಮಾಡ್ತಿದ್ದೆ. ನಿಂತ್ಕೊಳಕ್ಕಾಗ್ತಿರ್ಲಿಲ್ಲ, ಕೂತ್ಕೊಳಕ್ಕಾಗ್ತಿರ್ಲಿಲ್ಲ. 4 ರೊಟ್ಟಿ ಚಪಾತಿ ಮಾಡೋಕ್ಕಾಗ್ತಿರ್ಲಿಲ್ಲ ನನ್ನ ಕೈಲಿ, ನಿಂತ್ಕೊಂಡು ಮಾಡೋಕ್ಕಾಗ್ತಿರ್ಲಿಲ್ಲ. ಇವತ್ತಿನ ಸಹ ಒಂದು ಸೇರು ಹೋಳಿಗೆ ಒಂತಾಗೂ ನಿಂತು ಮಾಡ್ತೀನಿ ನಾನು. ಇವಾಗ ಮಾಡ್ತೀನಿ, ಇವಾಗ ನಿಂತ್ಕೊಂಡು ಮಾಡ್ತೀನಿ. ಕಾಲು ಅಷ್ಟು ಸುಮಾರೆಲ್ಲ ನೋವು ಕಡಿಮೆ ಆಗಿದೆ. ಅದರಿಂದ ಮುಂಚೆ ಒಂದು ಹೆಚ್ಚು ಕಡೆ ಒಂದು 70-80 ಸಾವಿರ ರೂಪಾಯಿ ಮೇಲೆ ಖರ್ಚು ಮಾಡಿಬಿಟ್ಟಿದ್ದೀನಿ. ಗುಣ ಆಗಿರಲಿಲ್ಲ. ಸ್ವಲ್ಪ ಇಲ್ಲೊಂದು 20 ದಿವಸ ಬಂದಿದ್ದೀನಿ. ಅದರಿಂದ ನನಗೆ ಎಷ್ಟೋ ಪ್ರಯೋಜನ ಆಗಿದೆ. ಅಂದರೆ ಕಾಲು ನೋವು ಎಲ್ಲ ಕಡಿಮೆ ಆಗಿದೆ. ಈಗ ತಗೊಂಡಾಗ ತುಂಬ ಒಳ್ಳೆಯದಾಗುತ್ತೆ, ತುಂಬ ಹಗೂರಾದಂಗೆ ಆಗುತ್ತೆ, ನಮ್ಮ ಮೈಯೆಲ್ಲ ಹಗೂರಾದಂಗೆ ಆಗುತ್ತೆ. ಅದರಿಂದ ನಾನು ಒಳಗಡೆ ಎಲ್ಲ ಚಪ್ಪಲ್ಲು ಅಡುಗೆ ಮನೆಗೆಲ್ಲ ಚಪ್ಪಲ್ಲು, ದೇವ್ರ ಮನೆ ಒಂದು ಬಿಟ್ಟು ಅಡುಗೆ ಮನೆಗೂ ಚಪ್ಪಲ್ಲು, ಹೊರಗಡೆ ಬಂದರೂ ಚಪ್ಪಲಿಂದಲೇ ನಾನು ಒಂದು ಹೆಜ್ಜೆನೂ ಇಡೋಕ್ಕಾಗ್ತಿರ್ಲಿಲ್ಲ. ಅಂಥದ್ದು ನಾನು ಇವತ್ತಿನ ದಿವಸ ಚಪ್ಪಲಿ ಇಲ್ದಲೇ ಒಳಗಡೆ ಎಲ್ಲ ಓಡಾಡ್ತೀನಿ. ಹೊರಗಡೆ ಮಾತ್ರ ಚಪ್ಪಲಿ ಇಲ್ದಲೇ ಬರಲ್ಲ ಅಷ್ಟೇ. ಎಲ್ಲ ಹೊಸ್ದಾಗಿ ಬರೋರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಅವರೆಲ್ಲರೂ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ, ನಿಮ್ಮೆಲ್ರಿಗೂ ಒಳ್ಳೆಯದಾಗುತ್ತೆ. ಸರಕೇರಲ್ಲಿ ನೀವು ಎಲ್ಲ ಬಂದು ಎಲ್ಲ ತಗೊಳಂಗಿರೆ ತಗೊಳ್ಳಿ, ಇಷ್ಟ ಇದ್ದರೆ ತಗೊಳ್ಳಿ, ಇಲ್ಲಾಂದರೆ ಬಂದು ಸೆರಪಿಲ್ ಮಾಡಿಸ್ಕೊಂಡು ಒಂದು ಒಳ್ಳೆಯದಾಗುತ್ತೆ. ನಿಮಗೂ ಚೆನ್ನಾಗಿ ಬಂದು ನಿಮಗೆಲ್ಲ ಹೆಲ್ಪ್ ಮಾಡ್ಕೊಳ್ಳಿ. ಇಲ್ಲ ತೊಂದರೆ ಎಂಥದಿಲ್ಲ. ಎಲ್ಲರೂ ಅಯ್ಯೋ ಕರೆಂಟ್ ಅಂತಾರೆ. ಕರೆಂಟ್ ಇಲ್ಲ, ಏನಿಲ್ಲ. ಕರೆಂಟ್ ಅಂದ್ರೆ ಸ್ವಿಚ್ ಹಾಕ್ತಾರೆ, ಅಷ್ಟು ಬಿಟ್ಕೊಂಡ್ರೆ ಅದು ಕಲ್ಲಿಂದ ನಮಗೆ ಶಾಖ ಬರುತ್ತೆ. ಕಲ್ಲಿಗೆ ಕೊಡ್ತಾರೆ, ಕಲ್ಲಿಂದ ನಮಗೆ ಶಾಖ ಬರುತ್ತೆ ಹೊರತು ನಮ್ಮ ಕರೆಂಟಿಂದು ಅಂತ ಅನಿಸಲ್ಲ. ಅಲ್ಲಿಗೆ ಏನೂ ಅನಿಸಲ್ಲ, ನಮ್ಗೆ ಯಾವ ತೊಂದರೆನೂ ಆಗಲ್ಲ, ಏನೂ ಆಗಲ್ಲ, ಒಳ್ಳೆಯದಾಗುತ್ತೆ, ಯಾವುದಕ್ಕೂ ತೊಂದರೆ ಇಲ್ಲ. ನಿಮಗೆ ಸಾಧ್ಯವಾದರೆ ತಗೊಳ್ಳಿ, ಆಗಲಿಲ್ಲ, ಕೈಲಿ ನಮಗೆ ಶಕ್ತಿ ಇಲ್ಲ ಅನ್ನೋರು ಬಂದು ಥೆರಪಿ ಮಾಡ್ಕೊಂಡು ಹೋದರೆ ಅವ್ರಿಗೂ ಅನುಕೂಲ. ಇವರು ನಮ್ಮ ಮಕ್ಕಳು ನೋಡ್ದಂಗೆ ಇನ್ನೂ ಹೆಚ್ಚಾಗಿ ನೋಡ್ಕೊತಾರೆ, ನಮ್ಮ ಮಕ್ಕಳಿಗಿನ್ನ ಹೆಚ್ಚಾಗಿ ನೋಡ್ಕೊತಾರೆ. ಅಂಥದ್ದು ನಾವು ಪುಣ್ಯ ಮಾಡಿದ್ವಿ ಅಂತ, ನಮ್ಮ ಕಷ್ಟ ಅರುಗ್ ಮಾಡ್ತಾರೆ ಅಂತ ಅಂದಾಗ ನಾವು ಪುಣ್ಯ ಮಾಡಿದ್ವಿ. ನಾವು ಇವತ್ತಿಗೂ ಇಷ್ಟು ವಯಸ್ಸು ನಾವು ಇದ್ದೀವಿ ಅಂತಂದಾಗ ನಾವು ಅಲ್ಲಿ ಎಷ್ಟು ಇವಾಗ ಖುಷಿಯಾಗಿದ್ದೀರಲ್ವಾ ನಿಮ್ಮ ನೋವೆಲ್ಲ? ಈ ಖುಷಿ ಇವಾಗ ಖುಷಿ
ತುಂಬ ಚೆನ್ನಾಗಾಗಿದೆ ನನಗೆ, ಒಳ್ಳೆಯದಾಗಿದೆ. ನೀವೆಲ್ಲ ಬಂದೆಲ್ಲ ಸಹಕರಿಸ್ರಿ, ಇವ್ರಿಗೂ ಒಳ್ಳೆಯದಾಗುತ್ತೆ, ನಿಮಗೂ ಒಳ್ಳೆಯದಾಗುತ್ತೆ, ನಿಮಗೂ ಎಲ್ಲ ತುಂಬ ಒಳ್ಳೆಯದಾಗುತ್ತೆ. ಮಾಡ್ಕೊಂಡೋಗಿ ಥ್ಯಾಂಕ್ಸ್ ಇಷ್ಟೇ ಕೇಳೋದು. ಥ್ಯಾಂಕ್ ಯು